ನಮಸ್ಕಾರ ಬೆಂದುವಳೆ ಪಿഞ്ഞാസിനെ തങ്ങളെ ಈಶ್ವರೀಸ್ ಉಂಬಳ ಮನೆಗೆ ನಿಂಗೆ ಕೆಲ ತಕ್ಕಾರ ಬೈಂದವಿ ಎಲ್ಲಾರ್ಗೂ ನಲ್ಲಾಮೆ ಇಂದು ನಂಗೆ ಕೊಡಗರ ಅಕ್ಕಿ ಒಟ್ಟಿ ಎಣ್ಣನೆ ಮಾಡೋದು ನೋಟನ ಈ ರೆಸಿಪಿ ನಿಂಗೆ ಖುಷಿ ಹಚ್ಚಂಗಿ ನಂಗಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಂಗ್ರೀಡಿಯನ್ ಇಂಗ್ರೀಡಿಯೆಂಟ್ಸ್ ಎಂತೆಲ್ಲ ನೋಟನ ಬಾರಿ 1/4 kg ಅಕ್ಕಿಲು ಕೂಳ್ ಮಾಡಿನದು ಕೂಳು 1/4 kg ಅಕ್ಕಿ ಪುಡಿ ಈಗ ಒಟ್ಟಿನ ನುರ್ಕೊಕ್ಕೆ ನಂಗೆ ಮಿಕ್ಸಿ ಯೂಸ್ ಮಾಡಿಯಂಡು ಮಿಕ್ಸಿ ಯೂಸ್ ಮಾಡೋಕಪ್ಪಕ ನಂಗೆ ಇಂಡ ಅದಕ್ಕೆ ಫಸ್ಟ್ ಪೌಡ್ರ್ ಉಡೋಂಡು ಅಲ್ಲಂಜ ಕೂಳು ಉಡೋಂಡು ಪುನಃ ಅಕ್ಕಿ ಪೊಡಿನ ಉಡೋಂಡು ಕೂಳು ಉಡೋಂಡು ಇನ್ನು ಎಟ್ಟಿತ್ತು ಮಾಡೋನುಂಡು ಮಿಕ್ಸಿ ಪಾಳಾಪ್ಲೆ ಕೂಳು ಎಲೆಂಗಿ ಸಾಫ್ಟ್ ಆಯ್ತುಂಡು ನೆಂಚಂಗಿ ಕೈಲೇ ನುರ್ಕೊಲು ಇನ್ನು ಟೈಮ್ ಉಂಡು ನೆಂಚಂಗಿ ಕೈಲೇ ಒಟ್ಟಿನ ನುರ್ಕೊಲು ನಾನೀಗ ಇಲ್ಲಿ ಬೆರಿಯ ಹಂಡು ಒಂದು ಮಿಕ್ಸಿಲಿ ಮಾಡಿನೋಳು ಈಗ ಇದನ್ನು ಮಿಕ್ಸಿ ಮಾಡೋಣ ಇದು ಹೆಚ್ಚಕ್ಕೆ ಮಿಕ್ಸಿ ಹಂಡು ಒಂಚಂಗಿ ನಂಗೆ ಈಗ ಆನ್ ಮಾಡಿತ್ತು ಅದು ಚೆನ್ನಾಗಿ ಉಂಡೆ ಎಣ್ಬಪ್ಪ ತಿರಿತಿರಿತ್ತು ರೊಟ್ಟಿ ಈಗ ஒரு ಫುಲ್ ஒரு ಉಂಡೆ ಎಣ್ಬಪ್ಪ ಅಲ್ಲಿ ಕೆತ್ತನೆ ಅದು ರನ್ ಆಂಡು ರೊಟ್ಟಿ ಈಗ ಅನ್ನ ಹಚ್ಚಿ ಈಗ ಉಂಡೆ ಹಚ್ಚಿ ಈ ಸ್ಟೇಜಲ್ಲಿ ನಂಗೆ ಮಿಕ್ಸಿನ ಆಫ್ ಮಾಡೋಣ ಚಕಾಚಿ ಮದಿ ಈಗ ಇದನ್ನು ಪ್ಲೇಟ್ ಕಿಟ್ಟಂಡು ಚಾಯ್ತೆ ನುರ್ಕೊಂಡು ನಕ್ಕಲೆ ಎಣ್ಣನಕ್ಕೆ ಕೂಳು ಸಾಫ್ಟ್ ಉಂಡು ನಂಚಂಗಿ ಚೆನ್ನ ಅಕ್ಕಿ ಪೊಡಿ ಇಟ್ಟಂಡು ಕೂಳನ್ನ ಕೈಲೇ ನುರ್ಕೊಲು ಪಂಡೆಲ್ಲ ಕೈಲೇ ನುರ್ಕೊಂಜಿಯಲ್ಲ ಅನ್ನನೇ ನುರ್ಕೊಲು ಬಟ್ ಈಕೆಲ್ಲ ಸಿಟಿಲಿ ಲೈಫ್ ಬೇರೆ ಪೋಂಡು ಆಫೀಸ್ ಅನ್ನುವಂತೆಂಗ ಮಿಕ್ಸಿ ಬೆಟರ್ ಬಟ್ ಪೊಡಿ ಚಾಯ್ತೆ ಇಟ್ಟೋಳಿ ಇಲ್ಲ ಮಿಕ್ಸಿ ಪಾಳ ಇರುವ ಚಾಯ್ತೆನೇ ನುರ್ಕೊಂಡು ನೋಡಿ ನೆನೆ ಫುಲ್ ಉಂಡೆ ಹಾಕಣಿಕ್ಕೂ ಇದಕ್ಕೆ ನೋಡಿ ತುಂಬ ಸಾಫ್ಟ್ ಆಯ್ತಾನೆ ಪುನಃ ಪೊಡಿ ಇಟ್ಟೋಳಿ ಈಗ ಇದು ಸರಿ ಉಂಡು ಇನ್ನು ಚಾಯ್ತೆನೇ ಕಲ್ಕೊಂಡು ಚಾಯ್ತೆ ನುರ್ಕೊಂಡು ಆ ಪ್ಲೇಟ್ ಉಂಡಲ್ಲ ಪ್ಲೇಟಿಗೆ ಚಾಯ್ತೆ ಆ ಒಟ್ಟಿ ಮುದ್ದೆನ ಕುಟ್ಟುಂಡು ಆ ಕಾಂಡ ಒಳ್ಳುಳ್ಳು ಎಂತ ಲಂಸಿಪ ಅದೆಲ್ಲ ಕ್ಲೋಸ್ ಅಪ್ಪ ಇನ್ನೀಗ ಉಂಡೆ ಮಾಡಿಯೋಕೆ ರೆಡಿ ಮಾಡಿಯೋಣ ಇನ್ನೇನು ಉದ್ದಕ್ಕೆ ಉಟ್ಟಿಕೊಂಡು ಅಕ್ಕಣಿಗೆ ನಂಗೆ ಓಡನ್ನ ಕಾಯೋಕೆ ಬೆಚ್ಚಿರ್ನ ಓಡ್ ಕಾಂಜನಿಕ್ಕಡು ಒಟ್ಟಿ ಇಡೋಂಡೆಂಗಿ ಓಡು ಚಾಯ್ತೆ ಕಾಂಜಿ ತಿಕ್ಕೊಂಡು ಅನ್ನೇ ಆಯ್ತು ಲೋ ಫ್ಲೇಮ್ಲೆ ಕಾಂಜನಿಕ್ಕಡು ಆ ಕಡೆಗೆ ನಂಗೆ ಇಪ್ಪರ ಉಂಡೆ ಮಾಡಿಯೋಣ ಸೊ ಇದು ಉಂಡೆ ನಿಂಗೆ ಒಟ್ಟಿ ಚೆರಿಯೋದು ಮುಂಚೆ ಚೆರಿಯ ಉಂಡೆ ಇಡ್ತೋಳಿ ನಾನು ಇದಕ್ಕೆ ಮಿಷಿನ್ಲು ಒಟ್ಟಿ ಮಾಡಿನುಳೋ ಅನ್ನೇನಾಯ್ತು ಮೀಡಿಯಮ್ ಸೈಜ್ ಇಡ್ತಾನಿತ್ತು ನಂಗೆ ಇದನ್ನು ಒರೇ ಕೈಲು ಉಂಡೆ ಮಾಡಿಯೋಳು ನೋಡಿ ಇನ್ನನ ಬೆರಿಯ ಆಪ ಎಲ್ಲ ಉಂಡೆನೂ ಇನ್ನನ ಪ್ಲೇಟಿಗೆ ರೋಲ್ ಮಾಡ್ಕೊಂಡು ಚಾಯ್ತೆ ಉಂಡೆ ಅಪ್ಪ ಅದು ಒಟ್ಟರೆ ಸೈಜು ಈವನ್ ಆಯ್ತು ಬಪ್ಪ ಈಗ ನೋಡಿ ಮಿಷಿನ್ ಒಟ್ಟಿ ಮಿಷಿನ್ಗೆ ಈ ಥರ ಕವರ್ ಇಡ್ತು ನಾನು ಈಗ ಟ್ರಾನ್ಸ್ಪರೆಂಟ್ ಕವರ್ ಒಂದು ಯೂಸ್ ಮಾಡಿ ಅದನ್ನು ರೌಂಡ್ ಆಯ್ತು ಕಟ್ ಮಾಡಿಕೊಂಡು ಯೂಸ್ ಮಾಡೋಣ ಇನ್ನು ಮಧ್ಯಕ್ಕೆ ನೂಲು ಪೊಂದಂಡೆ ನಾನು ಜಾಯಿನ್ ಮಾಡಿಕೊಂಡು ಅಕ್ಕದು ಅಪ್ಪರ ಇಪ್ಪರ ಪೋಪ್ಲೆ ನಂಗೆ ಒಟ್ಟಿ ಮಿಷಿನ್ಲು ಬೆಪ್ಪಕ್ಕ ನೋಡಿ ನಿಂಗೆ ಇಡ್ಪಕ್ಕ ಈಗ ಟ್ರಾನ್ಸ್ಪರೆಂಟ್ ಕವರ್ ಇಲ್ಲ ಅಂಚೆ ನಂಗೆ ಅದಂಗೆ ಇದು ಇಡಲು ಅಣ್ಣೆ ಇಟ್ಟಂಡುಳು ನೋಡಿ ಚಾಯ್ತೇನೆ ಉದ್ಯೋಂಡು ಈಗ ಒಟ್ಟಿ ಮುದ್ದೆನೆ ಬೆಚ್ಚಿತ್ತು ಈ ಟ್ರಾನ್ಸ್ಪರೆಂಟ್ ಕವರ್ ಇಲ್ಲ ತಪ್ಪೊಚ್ಚಂಗಿ ಗೋಧಿ ಪುಡಿ ಇರೋ ಕವರ್ ಇಪ್ಪಲ್ಲ ಬಲ್ಯದು ಆನ ರೌಂಡ್ ಆಯ್ತು ಕಟ್ ಮಾಡಿಕೊಂಡು ಯೂಸ್ ಮಾಡಿವಳು ನೋಡಿ ಈಗ ಇದಕ್ಕೆ ಪ್ರೆಸ್ ಮಾಡಿ ಚೆನ್ನಾಗಿ ತಿಕ್ನೆಸ್ ಇಪ್ಪಲ್ಲ ಚೆನ್ನಾಗಿ ಬಣ್ಣಂದು ಇಪ್ಪಲ್ಲ ಅಲ್ಲಿಗೆ ಇನ್ನೊಮ್ಮೆ ತಿರ್ಕಿತ್ತು ಪ್ರೆಸ್ ಮಾಡಿಸಿ ಆಚೆ ನೋಡಿ ಈಗ ಆಯ್ತಿದು ಇನ್ನು ಅನ್ನನೇ ಓಡ್ಕೊಡು ಇಡೋಕಪ್ಪಕ್ಕ ಮೆಲ್ಲೆ ಇಡಿ ಜೋರೈತಿಟ್ಟಿರ್ತಂಗಿ ಒಟ್ಟಿ ಚಾಯ್ ಬಪ್ಪಲೆ ಮೆಲ್ಲೆ ನಿಧಾನ ಕೊಡೋಂಡು ಆಚಾ ಈಗ ಆಚಿ ಫ್ಲೇಮ್ ಚೆನ್ನಾಗಿ ಜಾಸ್ತಿ ಮಾಡಿಯೋಳು ಈಗ ಚೆನ್ನಾಗಿ ಜಾಸ್ತಿ ಎರಡು ಪರ್ಲೆ ಬೇರೆ ಬೇರೆ ಆಪ ಕಿಟ್ಟಿತಾಯ್ತು
పొగే బప్పక అన్న మరిక్ಕೊಂಡು ಲೈಟಾಗಿ పొగే ಬಪ್ಪಕ್ಕೆ ಶುರು ಅಪ್ಪ ಅಕ್ಕನ ಮರ್ಚುರುಂಡು ಮರ್ಚಿದಾಯ್ತು ಚೆನ್ನ ನೇರ ಅದನ್ನು ಬಿಡೋಲು ಫಸ್ಟ್ ನಂಗೆ ಇಡುವಲ್ಲ ಅಕ್ಕ ಚೆನ್ನ ಲೈಟಾಗಿ పొగే ಬಪ್ಪಕಲ್ಲೇ ಮರ್ಚುರುಂಡು ಅಕ್ಕೆ ಅದು ಪೊಕ್ಕಳ ಬಪ್ಪು ಆಯ್ತೆ ಪೊಕ್ಕಳ ಬಪ್ಪ ಆತಕಪ್ಪಕ್ಕೆ ಅನ್ನೆ ಮಾಡ್ಚಂಗಿ ಅದು ಆಯ್ನುಂಡು ಅಕ್ಕಣಿಗೆ ನಂಗೆ ಇಲ್ಲಿ ಇನ್ನೂರು ಒಟ್ಟಿನ ರೆಡಿ ಮಾಡಿಯೋಣ ಅದೇ ಸೇಮ್ ಪ್ರೊಸೀಜರ್ ಮಿಷಿನಿಗೆ ಬೆಚ್ಚಿಟ್ಟು ನೋಟೀಗ ಇದು ಒಟ್ಟಿ ಆಲ್ಮೋಸ್ಟ್ ಆಯ್ತು ನೋಟಿ ಉಂಟು ವಾರಮ್ಮ ಇನ್ನೂರು ರೊಟ್ಟಿ ಪ್ರೆಸ್ ಮಾಡಿಯೋಳು ನೋಡಿ ಚೆನ್ನ ತಿಕ್ಕುಳ ಬರಿ ಬೆಚ್ಚಂಡು ಪುನಃ ಚೆನ್ನಾಗಿ ಪ್ರೆಸ್ ಮಾಡಿಯೋಣ ಲೈಟ್ ಆಯ್ತು ನೋಡಿ ಇದೀಗ ಆಯ್ತು ಒಟ್ಟಿ ಈಗ ಸ್ಟವ್ ಕಚ್ಚಿಟ್ಟು ಆತ್ತೀವನ ಚೆನ್ನ ಮೀಡಿಯಮ್ ಫ್ಲೇಮ್ಲೆ ಇಕ್ಕಡೆ ಇಲ್ಲಿ ಕರಂಜೋಪ ಈ ಒಟ್ಟಿನ ಆತ್ಕೊಂಡು ಬಿಸಿ ಬಿಸಿ ಒಟ್ಟಿನೇ ಇನ್ನೇ ಆತು ಹೋಗ್ಬೇಕೊಂಡು ಏನಂಗಂಚಂಗಿ ಅದು ಪೊಕ್ಕಳ ಬಪ್ಪ ಅಕ್ಕ ಚಾಯ್ ಬಪ್ಪ ಒಟ್ಟಿ ಇನ್ನೇನೆ ಓಡಿಂಜ ನೆಕ್ಸ್ಟ್ ಸ್ಟವ್ಗೆ ಬಿಸಿ ಪಕ್ಕಲೇ ಬೆಚ್ಚುರುಂಡು ಈಗ ಇನ್ನೂರು ಒಟ್ಟಿನ ಇಟ್ಟಂಡುಳು ನೋಡಿ ಈಗ ಸುತ್ತ ಎಲ್ಲ ಬರೀ ಚಾಯ್ತೆ ಬೆಂಜಿ ತಂದು ನೋಟಿದ್ದು ತಿರ್ಕೊಂಡಿಕ್ಕೊಂಡು ಈಗ ಒಟ್ಟಿನ ಮರ್ಚಿ ಇದಕ್ಕೆ ಆಲ್ಮೋಸ್ಟ್ ಆಯಣ್ ಬಂತು ನೋಡಿ ಇಂಚಕ್ಕೆ ಆಯ್ತು ಈಗ ಇನ್ನ ಮರ್ಚೆ ಇನ್ನೂರು ಬರಿ ಬೆಚ್ಚಿ ಈಗ ಒಮ್ಮಗೆ ಫ್ಲೇಮ್ನ ಹೈ ಮಾಡಿ ಅಕ್ಕ ಪೊಕ್ಕಳವಪ್ಪ ನೋಡಿ ಈಗ ಚಾಯ್ ಪೊಕ್ಕಳ ಬಂತು ನೋಡಿ ಹೈ ಮಾಡಿ ಅಂಡೆ ನೋಡಿ ಈಗ ಪೊಕ್ಕಳ ಬಂತು ಪೊಕ್ಕಳ ಬಂದಪ್ಪಿನ ಬೊಣೆಂಗಿ ಕಮ್ಮಿ ಮಾಡಿಯೋಳು ಏನಂಗಂಚಂಗಿ ಕರಂಜೋಪ್ಪ ಚಾಯ್ತೆ ಪೊಕ್ಕಳ ಬಪ್ಪಲ್ಲ ನೋಡಿ ಅಕ್ಕಣಿಗೂ ಹೈ ಫ್ಲೇಮ್ಲೇ ಬೆಚ್ಚಂಡು ಕಮ್ಮಿ ಮಾಡಿಯೋಳು ಇದೇ ಮೆಥಡ್ಲಿ ಎಲ್ಲ ಒಟ್ಟಿನೂ ರೆಡಿ ಮಾಡಿಯೋಳು ನಂಗಡೆ ಹಿಂದೆ ಹತ್ರ ಈ ರೆಸಿಪಿ ನಿಂಗೆ ಖುಷಿ ಆಚಂಗೆ ನಂಗಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು.